ಕರ್ಣ ಕರ್ಣ ನಿಲ್ಲು, ಕರ್ಣ ನಿಲ್ಲು. ನಿನ್ನೊಡನೆ ಕೆಲವು ರಹಸ್ಯವಾದ ಮಾತುಗಳನ್ನು ಆಡಬೇಕು. ನನ್ನ ಸಂಗಡ ಬರುವೆಯಾ? ಪರಮಾತ್ಮ, ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆಧರಿಸಲು ಕಾರಣವೇನು ದೇವ? ಕರ್ಣ, ಕುಲಹೀನನಲ್ಲಿ ಕಂಡುಬರುವ ಗುಣಗಳು ನಿನ್ನಲ್ಲಿರುವವಿ. ಯೋಚಿಸಿ ನೋಡು. ದೇವ, ನನ್ನ ಶಕ್ತಿ ಸಾಮರ್ಥ್ಯಗಳಿಗೆ ಈ ಲೋಕದಲ್ಲಿ ಬೆಲೆ ಏನಿದೆ? ನಾನು ಹೇಗೆ ಇದ್ದರು ಎಂತಿದ್ದರೂ ಓರ್ವ ಸೂತ ಎನ್ನುವ ವಿಚಾರವನ್ನ ಈ ಪ್ರಪಂಚವೇ ಮರೆಯುವಂತಿಲ್ಲವಲ್ಲ ದೇವ? ಕರ್ಣ, ದೇವ, ನಿಜವೇ? ಅಯ್ಯೋ, ಮಾತೆ ನಿನ್ನವಳು ಕುಂತಿ ವರ ಪಾಂಡವರ ಜನನೇ. ಏನ್ ಹೇಳ್ತಿದೆ ಪರಮಾತ್ಮ? ಮಾತೆ ನಿನ್ನವಳು ಕುಂತಿ ವರ ಪಾಂಡವರ ಜನನೇ. ದರೆಯ ಬೆಳಗುವ ರವಿಯ ಕರುಣದೇ ಸತ್ಯವೇ? ದರೆಯ ಬೆಳಗುವ ರವಿಯ ಕರುಣದೇ ಮಹಾ ಮಹಿಮನೆಂದೆ ರವಿ ಕುಮಾರ ಬೇಡ ದೇವ. ಕುಮಾರ ದೇವ, ತಳಮಳವೇದಕ್ಕೆ ಮನದ ಚಿಂತೆ ತೊರೆ ದೇವ, ಕರ್ಣ. ಕರ್ಣ, ಪರಮಾತ್ಮ, ತಳಮಳವೇದಕ್ಕೆ ಮನದ ಚಿಂತೆ ತೊರೆ ಅಮಿತ ಭುವನದೋಳ್ ಕೀರ್ತಿಯ ಪಡೆವೆ. ದೇವ, ಅಮಿತ ಭುವನದೋಳ್ ಕೀರ್ತಿಯ ಪಡೆವೆ. ಘನತರವೆನಿಸಿದ ಮೇದಿನಿಯೊಳು ನೀ. ಘನತರವೆನಿಸಿದ ಮೇದಿನಿಯೊಳು ನೀ ಮಹಾ ಮಹಿಮನೆಂದೆನಿಸಿ ಮೆರೆವ ರವಿಸುತ್ತನೆ ಸುಕುಮಾರ ತುರನೇರ ಸುಕುಮಾರ ಸುಕುಮಾರ ಸುಕುಮಾರ. ಕರುಣ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಅಯ್ಯೋ. ಕುಂತಿದೇವಿಯೇ ನಿನ್ನ ತಾಯಿ. ಸೂರ್ಯನೇ ನಿನ್ನ ಜನಕ. ಲೋಕೈಕ ವೀರರಾದ ಪಾಂಡವರೇ ನಿನ್ನ ಸಹೋದರರು. ಕರುಣ, ಪರಮಾತ್ಮ, ಏನು ಹೇಳುತ್ತಿರುವೆ ಪರಮಾತ್ಮ? ನಾನು ಸೂತನಲ್ಲವೇ? ಅಲ್ಲ ಕರುಣ. ನನ್ನದು ಶ್ರೇಷ್ಠವಾದ ಚಂದ್ರವಂಶವೇ? ಹೌದು ಕರುಣ. ನನ್ನನ್ನು ಹಡದ ಮಾತೆ ಆ ಪರಮ ಭಾಗ್ಯವತಿ ಕುಂತಿ ದೇವಿಯೇ? ಹೌದು ಕರುಣ. ಲೋಕೈಕ ವೀರರಾದ ಆ ಪಾಂಡವರು ನನ್ನ ಸಹೋದರರೇ? ನಿಜ ಕರುಣ. ಅಯ್ಯೋ, ಓಹೋ, ನಾನು ಮರೆತಿದ್ದೆ. ಇದು ಯುದ್ಧ ಕಾಲ. ನೀನಾದರೂ ಅವರ ಪಕ್ಷಪಾತಿ. ಪರಮಾತ್ಮ, ಕರುಣ, ನನ್ನನ್ನು ವಂಚಿಸುತ್ತಿಲ್ಲವಲ್ಲ ದೇವ? ಇಲ್ಲ ಕರುಣ. ರಾಜಾದಿರಾಜರೆನಿಸಿಕೊಂಡು ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾಗಿದ್ದ ನೀನು ಈ ರೀತಿ ಪರರ ಸೇವೆಯಲ್ಲಿ ಕೈಕಟ್ಟಿ ಕುಳಿತಿರುವಲ್ಲ, ಇದು ನಿನಗೆ ಸರಿಯೇ? ನನ್ನ ಭಾಗದ ದುರ್ದೈವವೇ, ನನ್ನ ಭಾಗದ ದುರ್ದೈವವೇ. ನನ್ನನ್ನು ಎಷ್ಟೊಂದು ವಿಧವಾಗಿ ಕಾಡಿರುವೆ ದೇವಾ, ನನ್ನನ್ನು ಎಷ್ಟೊಂದು ವಿಧವಾಗಿ ಕಾಡಿರುವೆ ದೇವಾ. ದೇವಾ,
ಶೋಧನೆ ಪರಮಾತ್ಮ ಒಂದು ಕಡೆ ಆಧರಿಸಿದ ನನ್ನ ಸ್ವಾಮಿ ಗೌರವೇಶ್ವರ, ಮತ್ತೊಂದು ಕಡೆ ಸೋದರ ವಾತ್ಸಲ್ಯವು ಕರಳಿಗೆ ಸುತ್ತಿಕೊಂಡಿರುವುದು. ಪರಮಾತ್ಮ, ಈ ಇರುವರಲ್ಲಿ ಯಾರನ್ನ ಆಶ್ರಯಿಸಲಿ, ಯಾರನ್ನ ತ್ಯಜಿಸಲಿ?
ಆ ಪಾಂಡವರು ನನ್ನ ಸಹೋದರರಾಗಿದ್ದ ಪಕ್ಷದಲ್ಲಿ ಅವರೊಡನೆ ಯುದ್ಧ ಮಾಡಿದರೆ ರವರವಾದಿ ನರಕ. ದೇವ, ನಂಬಿದ ಸ್ವಾಮಿಗೆ ದ್ರೋಹ ಬಗೆಯುವುದೆಂತು ದೇವ, ದ್ರೋಹ ಬಗೆಯುವುದೆಂತು. ದೇವ, ಸಮರ ಮಹೋತ್ಸವದಲ್ಲಿ ಉತ್ಸಾಹ ಭರಿತನಾದ ನನಗೆ ಇಂತಹ ಉಭಯ ಸಂಕಟವನ್ನು ತಂದೊಡ್ಡಬೇಡ ದೇವ, ಉಭಯ ಸಂಕಟವನ್ನು ತಂದೊಡ್ಡಬೇಡ. ಕರ್ಣ, ದೇವ, ನನ್ನ ಮಾತನ್ನು ಸತ್ಯವೆಂದು ನಂಬು. ಪರಮಾತ್ಮ, ಸತ್ಯವೆಂದು ನಂಬಲೇ? ಸತ್ಯವೆಂಬ ನಂಬಲು ಸಹಜವಾದ ಆಧಾರಗಳು ಏನಿವೆ ದೇವಾ? ಏಕಿಲ್ಲ ಕರುಣ. ನಿನ್ನ ತಾಯಿಯಾದ ಕುಂತಿದೇವಿಯು ತಾನು ಕನ್ನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮುನಿಗಳಿಂದ 5 ಮಂತ್ರಗಳನ್ನು ಉಪದೇಶವಾಗಿ ಹೊಂದಿ ಅವಳು ಫಲಿಸುವವೋ ಇಲ್ಲವೋ ಎಂದು ಮನದಲ್ಲಿ ಸಂಶಯಪಟ್ಟಳು. ಆಗ ಅವುಗಳಲ್ಲೊಂದಾದ ಸೂರ್ಯ ಮಂತ್ರವನ್ನು ಜಪಿಸಲು ಆಗ ನೀನು ಜನಿಸಿದೆ. ಲೋಕಾಪವಾದಕ್ಕೆ ಎದುರಿದ ನಿನ್ನ ತಾಯಿಯು ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ಆಗ ನೀನು ಸೂತರ ಕೈಗೆ ಸಿಕ್ಕಿದೆ. ಸೂತರು ನಿನ್ನನ್ನು ಅತ್ಯಂತ ಪ್ರೀತಿ ಮಮತೆಯಿಂದ ಸಾಕಿ ಸಲಹಿದರು. ಕರ್ಣ, ಈಗಲೂ ನನ್ನ ಸಂಗಡ ಬಾ. ಆ ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಕೆಡವುವನು. ಅವರಿಂದಲೂ ಸಾಮಂತ ರಾಜರಿಂದಲೂ ಓಲೈಸಿಕೊಂಡು ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡುವಂತೆ ಬಾ ಕರ್ಣ, ಬಾ. ಪರಮಾತ್ಮ, ನನ್ನ ಸ್ವಾರ್ಥತನದಿಂದಲೋ ಅಥವಾ ಆ ಪಾಂಡವರು ನನ್ನ ಸಹೋದರರು ಎಂಬ ಭಾವನೆಯಿಂದಲೋ ತೊರೆದು ಬಂದರೆ, ಆ ಸ್ವಾಮಿಯನ್ನು ತೊರೆದು ಬಂದರೆ ಈ ಲೋಕವು ಮೆಚ್ಚುವುದೇ? ಅದು ಅಲ್ಲದೆ ಆ ಭೀಮಾರ್ಜುನರು ನನ್ನನ್ನು ಕಂಡಾಗಲೆಲ್ಲ ಏ ಸೂತ, ಏ ನೀಚ, ಈ ನಕುಲದವನ್ನೇ ಎಂದು ಈ ಆಳಿಸುತ್ತಲೇ ಇರುವರು ದೇವಾ, ಈ ಆಳಿಸುತ್ತಲೇ ಇರುವರು.
ಪರಮಾತ್ಮ, ಅವರಿಗೆ ತಿಳಿಯದೆ, ನಾನು ಅವರ ಅಗ್ರಜ ಎನ್ನುವ ವಿಷಯ ತಿಳಿಯದೆ? ತಿಳಿಯದು ಕರ್ಣ. ಅಯ್ಯೋ, ನಿನ್ನ ತಾಯಿಯಾದ ಕುಂತಿದೇವಿಯು ತಿಳಿಯದು ಕರ್ಣ. ಆಕೆಯು ನಿನ್ನ ತಾಯಿಯಾದ ಕುಂತಿದೇವಿಯು ನಿನ್ನನ್ನು ಕುಂತಿದೇವಿಗಾಗಲಿ ನಿನ್ನ ಸಹೋದರರಾದ ಪಾಂಡವರಿಗಾಗಲಿ ತಿಳಿಯದು ಕರ್ಣ. ಅಯ್ಯೋ, ನಿನ್ನನ್ನು ಕಂಡಾಗಲೆಲ್ಲ ದೇವ ಆ ಕರುಣನಾರು ತಿಳಿಸಲಾರೆಯ, ಆತನನ್ನು ನೋಡಿದರೆ ನನಗೆ ಮರುಕ ಉಂಟಾಗುವುದು ಎಂದು ಪದೇ ಪದೇ ನನ್ನನ್ನು ಕೇಳುತ್ತಿದ್ದಳು. ಇದುವರೆಗೂ ನಿನ್ನ ಜನ್ಮ ರಹಸ್ಯವನ್ನು ಯಾರಿಗೂ ತಿಳಿಸಿರಲಿಲ್ಲ. ಅಯ್ಯೋ, ಈಗ ತಾನೇ ನಿನ್ನ ತಾಯಿಯಾದ ಕುಂತಿದೇವಿಗೆ ತಿಳಿಸಿ ಬಂದಿರುವನು. ಆಕೆಯು ನಿನ್ನನ್ನು ನೋಡಲು ಅತಿ ಸಂಭ್ರಮದಿಂದ ಗಂಗಾ ತೀರಕ್ಕೆ ಬರಲು. ನೋಡಲು? ಪರಮಾತ್ಮ, ಆಕೆಯ ಮನಸ್ಸನ್ನು ನೋಯಿಸಬೇಡ, ಸಂತೋಷಪಡಿಸು. ನಾನು ಬಂದು ಬಹಳ ವೇಳೆಯಾಯಿತು, ನಾನಿನ್ನು ಹೋಗಿ ಬರಲೇ ಕರುಣ. ತಮ್ಮ ಚಿತ್ತ ಆಗಬಹುದು ದೇವ. ಪರಮಾತ್ಮನು ಎಂದಿಗೂ ಅಸತ್ಯವನ್ನ ನುಡಿಯತಕ್ಕವನಲ್ಲ. ಆ ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರು. ಸದಾ ಧರ್ಮವನ್ನೇ ಉಸಿರಾಗಿಸಿಕೊಂಡಿರುವ ಆ ಧರ್ಮರಾಯ, ಅವನು ನನ್ನ ಸಹೋದರ, ಅವನು ನನ್ನ ಸಹೋದರ. ಸಹಸ್ರ ಗಜಬಲಗಳೊಂದಿಗೆ ರುದ್ರಾಂಶ ಸಂಭೂತನಾಗಿರುವ ಆ ಭೀಮಸೇನನು, ಅವನು ನನ್ನ ಸಹೋದರ. ತೇಜೋ ಮೂರ್ತಿಗಳಾಗಿರುವ ಆ ನಕುಲ ಸಹದೇವರು, ಅವರೂ ನನ್ನ ಸಹೋದರರು. ಪಾಂಡುರಾಜ, ಕುಂತಿದೇವಿ, ಮಾದ್ರಿ ದೇವಿ, ನನ್ನ ಜನಕ ಜನನಿಯರೇ, ಅವರು ನನ್ನ ಜನಕ ಜನನಿಯರೇ. ಹೇ ದೇವ, ಅವರು ನನ್ನ ಜನಕ ಜನನಿಯರೇ. ಪರಶುವನೊಡನೆ ಹೋರಾಡಿ ಪಾಶುಪಸತ್ರವನ್ನು ಪಡೆದು ಪಾರ್ಥ, ಫಲ್ಗುಣ, ಕಿರೀಟಿ, ವಿಜಯ, ಬೇಬತ್ಸು, ಧನಂಜಯ, ತ್ರಿಲೋಕಗಂಡ, ಹೀಗೆ ದಶನಾಮಗಳಿಂದ ಕೂಡಿ ಈ ದಶದಿಕ್ಕಿನಲ್ಲಿ ಕೀರ್ತಿಯನ್ನು ಪಡೆದು ಯಾರೊಡನೆ ಯುದ್ಧಕ್ಕೆ ನಿಂತರು ಅಪಜಯವನ್ನೇ ಕಾಣದೆ ನನ್ನ ಪರಮವೀರ ಅರ್ಜುನ, ಹೇ ಅರ್ಜುನ, ಅರ್ಜುನ, ನೀನು ನನ್ನ ತಮ್ಮನೇ. ಅರ್ಜುನ, ನೀನು ನನ್ನ ತಮ್ಮನೇ. ಅಯ್ಯೋ ಅರ್ಜುನ, ನಿನ್ನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿರುವಿನಲ್ಲೋ. ಅರ್ಜುನ, ನಿನ್ನ ಶಿರಸ್ಸು ಈ ರಕ್ತದ ಮಡುವಿನಲ್ಲಿ ಬಿದ್ದು ಕೊಚ್ಚಿಕೊಂಡು ಹೋಗುವುದನ್ನು ಈ ಪಾಪಿ ಕಣ್ಣುಗಳಿಂದ ಹೇಗೆ ನೋಡು. ಈ ಪಾಪಿ ಕಣ್ಣುಗಳಿಂದ ಹೇಗೆ ನೋಡಲು. ಯಾವ ಪೂರ್ವಕಾಲದ ಪಾಪದಿಂದಾಗಿ ಸೋತ ಕುಲದವನಾಗಿ ಹೀನನಾಗಿ ಈ ಸಮಾಜದಿಂದ ದೂಷಿಸಿಕೊಂಡು ಈ ಅಪಾರವಾದ ಬೆಂಕಿಯನ್ನು ಈ ಸಣ್ಣದ ದೇಹದಲ್ಲಿ ಹೇಗೆ ತುಂಬಿಕೊಳ್ಳಲಿ ದೇವ, ನಾನು ಹೇಗೆ ತುಂಬಿಕೊಳ್ಳಲಿ. ಪರಮಾತ್ಮ,
ಇದುವರೆಗೂ ಬಂದು ಬಾಂಧವರಾರು ಎಂದು ಅರಿಯದೆ ನಾನು ವ್ಯಥೆ ಪಡುತ್ತಿದ್ದ ನಾನು ಇವರೇ ಇಂಥವರೇ ಎಂದು ತಿಳಿದ ಬಳಿಕ ಎಂತ ಉಭಯ ಸಂಕಟ ದೇವಾ, ಇದು ಎಂತಹ ಉಭಯ ಸಂಕಟ ದೇವಾ, ಇದೆಂತಹ ದೇವಾ. ಹೇ ಪಾಪಿ ಕರ್ಣ, ಪಾಂಡುಕುಮಾರನಾಗಿ ಜನಿಸಿ ಪಾಂಡುಕುಮಾರನ ಕೊಲ್ಲಲೊರಟಿರುವೆಯಲ್ಲೋ ಪಾಪಿ ಕರ್ಣ, ಪಾಂಡುಕುಮಾರನ ಕೊಲ್ಲಲೊರಟಿರುವೆಯಲ್ಲೋ. ಕೊಲ್ಲಲೇ ಪಾಂಡುಕುಮಾರರಂ ನಾಂ ಕೊಲ್ಲಲೇ ಪಾಂಡುಕುಮಾರರಂ ನಾಂ ಕೊಲ್ಲಲೇ. ದುರದೋಯ್ ತಮ್ಮಂದಿರಂ ಕೊಲದಾಂ ಬೆಟ್ಟಡೆ ಕೌರವೇಂದ್ರ ಈ ತೆರೆಯೋಳ್ ಸುಖ ಸಂಪತ್ತಿ ಬಾಳ್ಪನೆ. ದುರದೋಯ್ ಪಾರ್ಥನ ಶಿರವಂ ಕಡಿದು ಪಾರ್ಥನ ಶಿರವಂ ಕಡಿದು ನನ್ನ ಸ್ವಾಮಿ ಕೌರವೇಶ್ವರನಿಗೆ ಆನಂದಂ ಸಲ್ಲಿಸಲಿಕ್ಕಾಗದೆ ಪಾರ್ಥನ ಘೋರ ಶರಕ್ಕೆ ತುತ್ತಾಗಲೇ. ದಯಾನಿಧಿ ವಾಸುದೇವ, ನಿನ್ನ ಹೊರತಾಗಿ ನನಗೆ ಬೇರೆ ಗತಿ ಯಾರು ದೇವ? ಆತ್ಮೀಯ ಸಜ್ಜನರಿಂದ ಪರಿಚಯಿಸಲ್ಪಟ್ಟೆ. ನನ್ನ ಕೈ ಹಿಡಿದ ಪತಿಗಳು ದ್ಯೂತದಲ್ಲಿ ಪಣವಾಗಿಟ್ಟು ಸೋತು ಹಸ್ತಿನಾವಧಿಯ ತುಂಬಿದ ರಾಜ್ಯಸಭೆಯಲ್ಲಿ ಆ ದುಶಾಸನದಿಂದ ಅಪಮಾನಿತರಾದಿದ್ದರು. ಕದ್ದ ಕಳ್ಳರಂತೆ ಕೀಚಕ ಭಂಗವನ್ನು ಸಹಿಸಿದೆನು. ಇನ್ನೇನು ನನ್ನ ಕಷ್ಟದ ದಿನಗಳು ಕಳೆದವು. 4-6 ದಿವಸವಾದರೂ ಸುಖವಾಗಿರೋಣವೆಂದು ಭಾವಿಸಿದ್ರೆ ಹೆಜ್ಜೆ ಹೆಜ್ಜೆಗೂ ಅಪಮಾನ,
ಛೇ ವಿಧಾತ, ಈ ದ್ರೌಪದಿಯ ಹಣೆಯಲ್ಲಿ ಇನ್ನು ಏನೇನು ಬರೆದಿರುವೆ ದೇವ. ಪಾಂಚಾಲಿ ಪ್ರಿಯತಮೆ, ಇವಳೇಕೆ ಚಿಂತಾ ಮಕ್ಕಳಾಗಿರುವಳು? ಕಾಂತೆ ಕಾಂತೆ ವರದೀನಳಾಗಿ ವರಪತ್ನಿಯಾಗಿ ಮರಗುವೆ ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ. ಈ ಪಾಂಚಾಲಿ ಅಳಿವಿಗೆ ಒಂದಲ್ಲ 10 ಕಾರಣಗಳಿವೆ. ನೀವು ಪುರುಷರು, ನಿಮಗೆ ಯಾರಾದರೂ ಅಪಮಾನ ಪಡಿಸಿದರೆ ನೀವೇ ಪ್ರತೀಕಾರ ಮಾಡಬೇಕು. ಆದರೆ ಸ್ತ್ರೀಯರ ವಿಚಾರ ಹಾಗಲ್ಲ. ಅನ್ನ ವಸ್ತ್ರಾದಿಗಳಿಗೆ ಪರರನ್ನು ಆಶ್ರಯಿಸಬೇಕಾಗುತ್ತದೆ. ಇಂತಹ ಅಪರಾಧೀನ ಸ್ತ್ರೀ ಜಾತಿಯನ್ನು ಏಕೆ ಸೃಷ್ಟಿಸಿದೆ ದೇವಾ? ಏಕೆ ಸೃಷ್ಟಿಸಿದೆ? ಅಳಬೇಡ, ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧಿ ಜನೆಯು ಈ ನಮ್ಮ ಸಮಾಜದ ನೇಮ. ಭಗವತ್ ಸ್ವರೂಪರಾದ ಋಷಿಗಳ ಆಜ್ಞೆ. ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಋಷಿಗಳು ಆಜ್ಞೆ ಮಾಡಿದರಲ್ಲವೇ? ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಅಣ್ಣನ ಒಂದು ದಿನದ ಅವಿವೇಕ ದಳದ ನಿಂದನೆಯೋ ಅದು ನಿಂತಿದೆ. ಅದು ನಮ್ಮನ್ನು ಸಾಯುವ ತನಕ ನಿಂತಿಲ್ಲ. ಅಣ್ಣನ ಅಪರಾಧಗಳನ್ನು ಕ್ಷಮಿಸುವಂತೆ ನಾನು ನಿನ್ನನ್ನು ಎಷ್ಟು ಬಾರಿ ಕೇಳಿಕೊಳ್ಳಿಲ್ಲವೇ? ಆದದ್ದಾಗಿ ಹೋಯಿತು, ಮರೆತು ಬಿಡು. ಈಗ ನೀನು ದುಃಖಿಸಲು ಕಾರಣವೇನು ದೇವಿ? ತಿಳಿಸುವೆನು ಸ್ವಾಮಿ. ಆದರೆ ಅದರಿಂದ ಆಗುವ ಪ್ರಯೋಜನವಾದ್ರೂ ಏನು ದೇವ? ನೀವು ಎಷ್ಟೇ ಆಗಲಿ ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇನು? ಅದೋ ಇಂದಿನ ಮಾತು. ಆಹಾ, ಈಗ ನಾನು ಯಾರ ಆಜ್ಞಾಧಾರಕನೂ ಅಲ್ಲ. ಹಾಗಾದರೆ ತಿಳಿಸುವೆನು. ಈ ದಿನ ಹಸ್ತಿನಾವತಿಗೆ ದೇವಿಯ ದರ್ಶನಕ್ಕೆ ಹೋಗಿದ್ದೆನು. ಅಲ್ಲಿ ಆ ದುರ್ಯೋಧನನ ಪತ್ನಿ ಭಾನುಮತಿಯೂ ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು, ಇನ್ನೇನು ನಿನ್ನ ಪತಿಗಳು ವಾಸಕ್ಕಾಗಿ ಇದು ಗ್ರಾಮವನ್ನು ಬೇಡಲು ಸಂಧಿಗಾಗಿ ದೂತನನ್ನು ಕಳುಹಿಸಿರುವರು. ಇನ್ನೇನು ಸಂಧಿಯಾಗುವುದು, ಆಗಷ್ಟೇ ನಿನ್ನ ಬಿಚ್ಚಿದ ಕೇಶ ರಾಶಿಯನ್ನು ಕಟ್ಟುವೆಯಂತೆ ಎಂದು ಅಪಹಾಸ್ಯ ಮಾಡಿ ನಕ್ಕಳು ಸ್ವಾಮಿ, ನಕ್ಕಳು. ಯಾರು ದುರ್ಯೋಧನ ಸಂದೇಶವೇ? ಹಾಗಾದರೆ ಅದರ ಉದ್ದೇಶವೇನಾಗಿರಬಹುದು? ಸಂಧಿ ಆಗಲಾರದೇನು? ಗೋಪಿಕಾಂಗನ ವಿಲಾಸ ವಿಭ್ರಮಗಳಲ್ಲಿ ಭಕ್ತರಾದ ಅಧಿಪತಿಯು ಯುದ್ಧವನ್ನೇ ಮರೆಯುವುದು ಸಹಜ. ಹತ್ತಿರನ ದ್ವಾರಕೆಯಿಂದ ಹಿಂದಿರುಗುವಾಗ ಈಗಾಗಬಹುದೆಂದು ನಾನು ಭಾವಿಸಿದನು. ಅದರಲ್ಲಿ ಆ ಭಾನುಮತಿಗೆ ಏನೆಂದು ಉತ್ತರ ಕೊಟ್ಟೆ? ಸ್ವಾಮಿ, ಎಷ್ಟೇ ಆಗಲಿ ನಾನು ನಿಮ್ಮ ಪತ್ನಿಯಲ್ಲವೇ? ಸ್ವಾಮಿ, ಕೋಪಿಸಿಕೊಂಡಿರುವಿರಾ? ಎಷ್ಟೇ ಆಗಲಿ ನಾನು ನಿಮ್ಮ ಪತ್ನಿಯಲ್ಲವೇ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿರುವೆನು. ಏನಂದು? ನಿನ್ನ ಈ ಕಟ್ಟಿದ ಮುಡಿಯನ್ನು ಬಿಚ್ಚುವವರೆಗೂ ನನ್ನ ಈ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ? ಬಾಬು ಬಾಂಜಾಲಿ ಬಾಬು, ಚಮತ್ಕಾರವಾದ ಉತ್ತರವನ್ನೇ ಕೊಟ್ಟಿರುವೆ. ಏನು ನಮ್ಮ ಸಂಗಡ ಕದನವಾಡುವುದರಲ್ಲಿ ನಿನ್ನ ಚತುರತೆಯನ್ನು ಮುಗಿಸಿದೆ ಎಂದು ಭಾವಿಸಿದ. ಪ್ರಾಣೇಶ್ವರ, ಪ್ರಾಣವಲ್ಲಭ, ಬನ್ನಿ ಸ್ವಾಮಿ. ಬಹಳವಾಗಿ ಆಯಾಸಗೊಂಡಿರುವಿರಿ, ಕ್ಷಣಕಾಲ ವಿಶ್ರಮಿಸಿಕೊಳ್ಳಿ. ಕುಳಿತುಕೊಳ್ಳಿ. ಪ್ರಾಣೇಶ್ವರ ಸ್ವಾಮಿ, ನಿಮಗೆ ನೆನಪಿದೆಯೇ? ಹಿಂದೆ ಒಂದು ದಿನ ಈ ನನ್ನ ಬಿಚ್ಚಿದ ಕೇಶ ರಾಶಿಯನ್ನು ಕಂಡು ನೋಡಿ ಸ್ವಾಮಿ, ಕುರುಕುಲಾಂತರ ಕಾಳರಾತ್ರಿಯಿಂದ ಸಂಬೋಧಿಸಿ ಇನ್ನು ಏನೇನೋ ಹೇಳಿದಿರಿ. ಪುನಃ ನನ್ನ ಬಾಯಿಂದ ಎಂತ ಪ್ರತಿಜ್ಞೆ ವಾಕ್ಯನು ಕೇಳಲು ಅಪೇಕ್ಷಿಸುವೆಯೋ?
ಪಾಂಚಾಲಿ ಮಾಡಿದ ಪ್ರತಿಕ್ರಿಯೆಯನ್ನು ಬರೆಯುವಂತ ಯಾರ್ಯಾರ ಚಂಡ ಭೀಮ? ಹೇಳುವುದು ಮಾತ್ರವಲ್ಲ, ಆಡಿದಂತೆ ನಡೆಯಬೇಕೆಂಬುದೇ ನನ್ನ ಇಚ್ಛೆ. ನಿಮ್ಮನೆ ಇಚ್ಛಿಸಿದ್ರೆ ಏನಾಗುವುದು? ನೀವು ಎಷ್ಟೇ ಆಗಲಿ ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇನು? ಅಣ್ಣನ ಆಜ್ಞೆಯ ಹೊರತು ನನ್ನನ್ನು ಕೇಳಿಸಬೇಡ ಪಾಂಚಾಲಿ. ಈಗ ನಾನು ಯಾರ ಆಜ್ಞಾಧಾರಕನಲ್ಲ. ಶಾಂತಿಯನ್ನು ಬಯಸಬೇಡ. ಸಂಧಿಯ ಪ್ರಸ್ತಾಪದಲ್ಲಿ ತೊಲಗಲಿ. ಯುದ್ಧವನ್ನೇ ಆ ತುರ್ಯದಿಂದ ನಿರಕ್ಷಿಸಬೇಡ. ಧರ್ಮ ಪಾರಾಯಣರಾದ ಯುಧಿಷ್ಠಿರರು ದುರ್ಯೋಧನನ ಅನಂತ ಅಪರಾಧಗಳಿಗೆ ಕ್ಷಮಿಸಬಾರದು. ಆಹಾ, ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ. ಅಣ್ಣ, ಅಲ್ಲಿ ನೋಡು, ಆಗಲೇ ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ತಿಳಿದು ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿದ್ದಾನೆ. ಆತನನ್ನು ಸಮಾಧಾನ ಪಡಿಸಲು ನಿನ್ನೊರತು ಮತ್ತಾರೂ ಶಕ್ತರಲ್ಲ. ಪಾರ್ಥ, ಈ ಸಾರಿ ಅವನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುತ್ತದೆ. ಶ್ರೀ ಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆಲ್ಲ ಸ್ತ್ರೀಯರೇ ಮೂಲ ಕಾರಣವೆಂದು. ಅರ್ಜುನ, ಕೌರವರೊಡನೆ ಯುದ್ಧ ಮಾಡುವುದಕ್ಕಿಂತ ಈ ನನ್ನ ತಮ್ಮನ ಕೋಪ ಶಮನ ಮಾಡುವುದೇ ನನಗೆ ದುಸ್ಸಾಹಸವೆನಿಸುತ್ತದೆ. ಸಹೋದರ ಭೀಮಸೇನ, ನನ್ನಲ್ಲಿ ಕೋಪವೇ ತಮ್ಮ? ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ ಸ್ವಾಮಿ, ಈ ನನ್ನ ಬಿಚ್ಚಿದ ಬಿರುಗುವುದನ್ನು ನಿಮ್ಮ ಪ್ರಶ್ನೆಗೆ ಉತ್ತರಿಸುತ್ತಿಲ್ಲವೇನು? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದೆ. ನನಗ್ಯಾರಲ್ಲಿಯೇ ಕೋಪವಿಲ್ಲ. ಅರ್ಜುನ ಸಮ್ಮುಖದಲ್ಲಿ ನಿಮಗೊಂದು ವಿಷಯ ತಿಳಿಸಬೇಕೆಂದಿದ್ದನು. ಅದು ಈಗಲೇ ಹೇಳುವನು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಭವಿಸಬಹುದು. ನಕುಲ ಸಹದೇವರು ಸುಮ್ಮಗಿರಬಹುದು. ಈ ಭಾಷೆಯ ವೃದ್ಧವು ಪಾಂಡವರು ಕಳಂಕವೆಂದೇ ಭಾವಿಸಿ ಕಂಡವರ ಮನೆ ಬಾಗಿಲಿಗೆ ಹರಿದ್ರ ಭಿಕ್ಷಕರಂತೆ ಸಂಧಿ ಯಾಚನೆ ಮಾಡಲಿ. ಪಾಂಡು ರಾಜೇಂದ್ರನು ನಮ್ಮಗಳನ್ನು ಪುತ್ರನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸಹ್ಯವಾಗಿರಬಹುದು. ನಾನು ಒಂದು ಬೆಲೆಗೆ ಇರುವುದಿಲ್ಲ. ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಗದೆಯ ಗುರುಕುಲವೆಲ್ಲವನ್ನು ಸಂಪೂರ್ಣವಾಗಿ ಮಾಡಬಲ್ಲೆವು. ನೀವು ನಿಶ್ಚಿಂತೆ ಸಂಧಿಯ ಪ್ರಸ್ತಾಪವನ್ನು ಮಾಡುತ್ತೀರಿ. ನನಗೆ ತೋರಿಸಲು ನಾನು ಮಾಡುವೆನು. ನಿಲ್ಲು ಸಹೋದರ, ನಿಲ್ಲು. ಮುನಿಸೇತಕ್ಕೆ ನಿನಗೀ ಪರಿ ಗಣಗುಣ ನೀನೆ ಭೀಮಸೇನ. ಅನುಜಾತನೆ ಸೈರಿಸು, ಮನಸೈರಿಸಿ ಶಾಂತನಾಗು ಭೀಮ. ಏತರ ನಡತೆ ಪ್ರೀತಿ ಸಹೋದರ, ಏತರ ನಡತೆ ಪ್ರೀತಿ ಸಹೋದರ, ಆತುರದಿ ಬಲವೇ ನಿಹುದೇ. ಧರ್ಮ ವಿಚಾರದ ಮರ್ಮವನರಿಯದೆ, ಧರ್ಮ ವಿಚಾರದ ಮರ್ಮವನರಿಯದೆ
ಸಹೋದರ ನಿಲ್ಲು. ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಶಾಂತನಾಗು ಸಹೋದರ, ಶಾಂತನಾಗು. ಕೋಪ ಮಾಡಬೇಡ ಅಣ್ಣ. ಧರ್ಮಜನು ನಮಗಿಂತಲೂ ಹಿರಿಯವನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ನಾವೀಗ ಯುದ್ಧವನ್ನು ಪ್ರಾರಂಭಿಸುವುದು ನಮಗನುಚಿತ. ಪಾಂಚಾಲಿ, ಮಾನಿನಿ ಮನದ ವೇದನೆ ನೀಗಿಸು, ಸಮಯವೆಂದೆಂದರಿಕೆಯ ಕರುಣೆ ಏತಕ್ಕೆ ಇದು ಗುಣವೋ. ಪಾಂಚಾಲಿ, ಮಾನಿನಿ ಮನದ ವೇದನೆ ನೀಗಿಸು, ಸಮಯವೆಂದೆಂದರಿಕೆಯ ಕರುಣೆ ಏತಕ್ಕೆ ಇದು ಗುಣವೋ. ಧರ್ಮಜನಮಯ ನಿರ್ಮಲ ಪ್ರಾಣವೋ. ಪಾಂಚಾಲಿ, ಧರ್ಮಜನಮಯ ನಿರ್ಮಲ ಪ್ರಾಣವೋ. ತೀರಿಸುವುದನ್ನು ಚಿತ್ತ ಪರೀಕ್ಷಿಸು ಈ ನುಡಿಯ. ತೀರಿಸುವುದನ್ನು ಚಿತ್ತ ಪರೀಕ್ಷಿಸು ಈ ನುಡಿಯ. ಸಹಿಸುವುದು ಮನದನು ತಾಪವ ಕರುಣೆ. ಸಹಿಸುವುದು ಮನದನು ತಾಪವ ಕರುಣೆ. ಧರ್ಮದಿಂದ ಘನ ಕಾರ್ಯ ಸಾಧಿವೆ ಕೋಮಲ ಬಿಡಲೆ ಹೊರಗಲು ಗದೆ. ಪಾಂಚಾಲಿ, ಧರ್ಮದಿಂದ ಘನ ಕಾರ್ಯ ಸಾಧಿವೆ ಕೋಮಲ ಬಿಡಲೆ ಹೊರಗಲು ಗದೆ. ಕಾರ್ಯ ಸಾಧ್ಯ ನೀ ಅರಿಯದೆ ಇರುತ್ತದೆ. ಕಾರ್ಯ ಸಾಧ್ಯ ನೀ ಅರಿಯದೆ ಇರುತ್ತದೆ. ಏನಿಂತು ನೀನಿಂತು ವಿಷಾದ ಕಳವೆ. ಏನಿಂತು ನೀನಿಂತು ವಿಷಾದ ಕಳವೆ. ಮಾನ್ಯನೆ ಮನದ ವೇದನೆ ನೀಗಿಸು, ಸಮಯವೆಂದರಿಕೆಯ ಕರುಣೆ ಏತಕ್ಕೆ ಇದು ಗುಣವೋ. ಏನು ಹೇಳುವ ಪಾಂಚಾಲಿ? ಧರ್ಮವೆಂದು ಹಂಬಲಿಸುತ್ತ ಕ್ಷತ್ರಿಯ ಧರ್ಮವನ್ನು ಮರೆಯುವುದು ನಿಮಗೆ ಉಚಿತವೆನಿಸುತ್ತಲ್ಲವೇ? ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ. ಪಾಂಚಾಲಿ, ಯುದ್ಧವು ಎಂತ ಘೋರ ಕರ್ಮವೆಂದು ನೀನಿನ್ನೂ ತಿಳಿದಿಲ್ಲ. ನಾವು ಅಭಿಮಾನಕ್ಕೊಳಗಾಗಿ ಯುದ್ಧವನ್ನು ಪ್ರಾರಂಭಿಸಿದ್ದೇ ಆದರೆ ಮುಂದೆ ನಮ್ಮ ವಿಚಾರಕ್ಕೆ ನಾವೇ ದುಃಖಿಸಬೇಕಾಗುತ್ತದೆ. ಅದಕ್ಕೆದರಿ ಸರ್ವ ಸಂಧಿಗಾಗಿ ಪ್ರಯತ್ನವನ್ನು ಮಾಡುತ್ತಿರುವೆನು. ರಾಜೇಂದ್ರ, ದೌಮ್ಯರನ್ನು ಸಂಧಿಗಾಗಿ ಕಳುಹಿಸಿ ಅಪಮಾನ ಪಡಿಸಿದಿರಿ. ಕುಲಪುರೋಹಿತರನ್ನು ಕಳುಹಿಸಲು ಇದು ಮದುವೆಯ ಔತಣಕೂಟವಲ್ಲವೆಂಬ ಪರಿಜ್ಞಾನವೇ ನಿಮಗೆ ಇಲ್ಲದೆ ಹೋಯಿತು. ಅದಕ್ಕೆ ಆ ದರ್ಪಿತ ದುರ್ಯೋಧನನು ತಕ್ಕ ಉತ್ತರವನ್ನೇ ಕೊಟ್ಟನು. ಪುನಃ ಶ್ರೀಕೃಷ್ಣನನ್ನು ಕಳುಹಿಸಿ ಅಪಮಾನಕ್ಕೆ ಗುರಿಪಡಿಸುವರಲ್ಲೆಂಬುದೇ ಚಿಂತೆ. ಏನಿ ಕೋಲಾಹಲ? ಜಯ ಜಯ ಕೃಷ್ಣ, ಜಯ ಜಯ ಯದುಪತಿ. ಅರ್ಜುನ, ಅರ್ಜುನ, ನಾನಿನ್ನು ಹೋಗುವೆನು. ಈ ಸಂಧ್ಯಾ ಫಲಾಫಲವು ಕೇಳುವುದರಿಂದ ನನಗೆ ಯಾವ ಪ್ರಯೋಜನವಿಲ್ಲ. ಅಪಪೌರುಷದ ವರ್ತನೆಯಂತೆ ಪ್ರೋತ್ಸಾಹ ನಿನಗಿರಲಿ, ತ್ವಜಜ್ಞೆಯಂತೆ ನಡೆಯುವ ಸ್ವತಂತ್ರ ನನಗಿರಲಿ. ಪ್ರಾಣೇಶ್ವರ, ಸ್ವಲ್ಪ ತಡೆಯಿರಿ. ಯದುಪತಿಯನ್ನು ಸಲುಗುತ್ತಾ ಇತ್ತ ಕಡೆಯೇ ಬರುತ್ತಿರುವರು. ಹಸ್ತಿನಾವತಿಯ ಸಮಾಚಾರವನ್ನು ತಿಳಿದು ಬಳಿಕ ಇಷ್ಟ ಬಂದಂತೆ ಮಾಡಿರುವರು ಸ್ವಾಮಿ. ಅಣ್ಣ, ಪರಮಾತ್ಮ, ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು. ಪಾಂಡುಪುತ್ರರಿಗೆ ಮಂಗಳವಾಗಲಿ. ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಹೋದವನ್ಯಾರು? ಕೃಷ್ಣನಲ್ಲವೇ? ಸಂಧಿಯ ವಿಚಾರ ನಡೆಯಿತೆ. ಓಹೋ, ನಡೆಯಿತು ಧರ್ಮನಂದನ. ಪಾಂಚಾಲಿ, ಎನ್ನೆಲ್ಲಿರುವುದು ಸಾಧ್ಯವಿಲ್ಲ. ಅವರ ಇಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋರಿದ್ದನ್ನು ನಾನು ಮಾಡುವೆನು. ಪ್ರಾಣೇಶ್ವರ, ನಮ್ಮಣ್ಣನ ಮಾತು ಮುಗಿಯಲಿ. ಬಳಿಕ ನಿಮ್ ಇಷ್ಟ ಬಂದಂತೆ ಮಾಡಿರಂತೆ ಸ್ವಾಮಿ. ನಿಮ್ಮಣ್ಣನ ಮಾತು ಮುಗಿಯೋದರಲ್ಲಿ ನನ್ನ ತನ್ಮಯ ಮುಗಿದು ಹೋಗುವುದು. ಯದುಪತಿ, ಸಭೆಯಲ್ಲಿ ಏನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆ ನಡೆಯಿತು. ನಾನು ನಿನ್ನ ತಡೆಯಲಾರ ರುಕ್ಮಣಿಪತಿ. ಈ ಸಮಸ್ಯೆ ಮಾತುಗಳು ನನಗೆ ಬೇಡ. ಅಗ್ರಜನು ಅಪೇಕ್ಷಿತಂತೆ 5 ಗ್ರಾಮಗಳಿಗೆ ಸಂಧಿ ಆದೀತೆ. ಭೀಮಸೇನ, ನಿನಗಿಷ್ಟೊಂದು ಅಸಹನೆ ನಾನು ಓದದ್ದು ಅದಕ್ಕಾಗಿಯೇ ಅಲ್ಲವೇ? ಕೃಷ್ಣ, ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತವಾಸ ನೆಪದಲ್ಲಿ ಹಟ್ಟಿನನು ಬಳೆಯನ್ನು ತಟ್ಟನು. ಸಂಧಿ ನೆಪದಲ್ಲಿ ನಮಗೆಲ್ಲರಿಗೂ ಸೀರೆ ನುಡಿಯಲು ಅಪೇಕ್ಷಿಸಿವೆ. ಯಾವುದು ಪಾಂಡವರ ಮೇಲೆ ನಿನಗೆ ಏಕೆ ಇಷ್ಟೊಂದು ಆಕ್ರೋಶ?
ಭೀಮಸೇನ, ನಿನಗಿಷ್ಟೊಂದು ಅಸಹನೆ ಏಕೆ? ಸ್ವಲ್ಪ ಸಮಾಧಾನದಿಂದ ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಷಯವೆಂದು ನಾನು ಹೇಳಲಿಲ್ಲವೇ? ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ನಿಮಗೆಂತಹ ಸಂಬಂಧ ಇರುವುದು? ಅತ್ಯಂತ ನಿಕಟವಾದ ಸಂಬಂಧ ಇರುವುದು. ಪರಮಾತ್ಮ, ಮುಂದೇನಾಯಿತು? ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದೆನು. ಅವರೆಲ್ಲರೂ ಒಪ್ಪಿದರು. ಯಾರು ಯಾರು ಒಪ್ಪಿದರು? ಭೀಷ್ಮ, ದ್ರೋಣ, ವಿದುರ ಮುಂತಾದವರು ಒಪ್ಪಿದರು. ಆ ದುರ್ಯೋಧನನೂ ಸಹ ಒಪ್ಪಿದನು. ನನಗಿನ್ನು ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬ ಇಚ್ಛೆ ಇದೆ. ಕೃಷ್ಣ, ಸಾಧಿಸು, ಚಂದಾಗಿ ಸಾಧಿಸು. ಪ್ರಿಯ ಸಹೋದರರೇ, ನಿಮ್ಮ ಪೌರುಷವನ್ನು ನೀವೇ ಭಂಜಿಸಿರಿ. ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಜ್ಞಸೈನಿ, ನಿರಾಸಳಾಗಬೇಡ. ಈ ಭೀಮನು ಬದುಕಿದ್ದಾರೆ, ನಿನ್ನ ಸೇಡನ್ನು ತೀರಿಸದೆ ಬಿಡುವುದಿಲ್ಲ. ನಿಲ್ಲಯ್ಯ ಭೀಮಸೇನ, ನಿನಗಿಷ್ಟೊಂದು ಅಸಹನೆ ಏಕೆ? ಸ್ವಲ್ಪ ಸಮಾಧಾನದಿಂದ ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ಕೃಷ್ಣ, ಸುಮ್ಮನೆ ನನ್ನನ್ನು ಕಾಣಬೇಡ. ಈ ಸಂಧಿ ನನಗೆ ಒಪ್ಪದು ಒಪ್ಪಲಾಗದು. ವಿಚಾರವೊಂದು, ಆ ದುರ್ಯೋಧನನು ನಿನಗೊಂದು ಪ್ರಿಯವಾದ ಸಂದೇಶವನ್ನು ಕಳುಹಿಸಿರುವನು. ಯಾರು? ಆ ದುರ್ಯೋಧನ ಸಂದೇಶವೇ? ಹಾಗಾದರೆ ಅದರ ಉದ್ದೇಶವೇನಾಗಿರಬಹುದು? ಸಂಧಿ ಆಗಲಾರದೇನು? ಯಾರು ಕೃಷ್ಣ, ಯಾರು? ಏನು ಆ ಸಂದೇಶ? ಅದನ್ನು ಕೇಳುವ ಮೊದಲು ನೀನು ನನ್ನ ಬಳಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಇಲ್ಲ ಇಲ್ಲ, ನಿಂತಲ್ಲೇ ಹೇಳಿಬಿಡು. ನೀನು ಕೈಕಟ್ಟಿ ಕುಳಿತುಕೊಳ್ಳದೆ ಹೊರತು ನಾನು ಹೇಳುವುದಿಲ್ಲವಯ್ಯ. ಈ ಪರ್ಯಾಸ ಯಾಕೆ ಕೃಷ್ಣ? ಇದು ಪರ್ಯಾಸ ಅಲ್ಲ ಭೀಮಸೇನ. ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯ. ನಿನ್ನ ಗದೆಯನ್ನು ಸ್ವಲ್ಪ ದೂರವಾಗಿಟ್ಟು ನನ್ನ ಪಾರ್ಶ್ವದಲ್ಲಿ ಕುಳಿತುಕೋ. ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ಹೇಳುವೆನು. ನಿನ್ನ ಅಪೇಕ್ಷೆ ಕುಳಿತುಕೊಳ್ಳುವನು. ಹೀಗಲ್ಲಾದರೂ ಹೇಳು ಕೃಷ್ಣ, ಹೇಳು, ಏನು ಆ ಸಂದೇಶ? ನೀನು ಕೋಪ ಮಾಡುವುದಿಲ್ಲವಷ್ಟೇ. ಅದು ಆಗಲಿ. ಹಾಗಾದರೆ ನೀನು ನನ್ನ ಬಂದಿ. ಅದು ಚಿರಕಾಲ ಮಾತ್ರ. ಸಹೋದರಿ ಯಜ್ಞಸೇನೆ, ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ಅಣ್ಣ, ನಿನ್ನ ಮಾತನ್ನು ಎಂದಾದರೂ ಮೀರಿರುವನೆ ಅಣ್ಣ. ಹಾಗಾದರೆ ತೆಗೆದುಕೋ ಈ ಯಜ್ಞವನ್ನು. ಈ ಯಜ್ಞದಿಂದ ನಿನ್ನ ಪತಿಯ ಕರಗಳನ್ನು ಬಂಧಿಸು. ಈ ಭೀಮಸೇನ, ಈ ಗದೆಯನ್ನು ಬಿಡು. ಸ್ವಲ್ಪ ಅಣ್ಣ, ಇದೇನು ಪರಿಹಾಸ್ಯವೇ ಅಣ್ಣ? ಇದು ಪರ್ಯಾಸವಲ್ಲ ಸಹೋದರಿ. ಕ್ಷತ್ರುಗಳ ಎಡೆಮುಡಿಯನ್ನು ಬಿಡಿಸುವುದರಲ್ಲಿ ನೀನು ಮಹಾಪಂಡಿತೆಯಂತೆ. ಅದರಂತೆ ನಿನ್ನ ಪತಿಯ ಕರಗಳನ್ನು ಬಂಧಿಸಲು ಬರುವುದೋ ಇಲ್ಲವೋ ನೋಡೋಣ ಎಂದು. ಭೀಮಸೇನ, ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಪಾಂಚಾಲಿ, ನಿಮ್ಮ ಅಣ್ಣ ಹೇಳಿದಂತೆ ನನ್ನ ಕರಗಳನ್ನು ಬಂಧಿಸು. ಅಬ್ಬಾ, ಈಗ ನನಗೆ ನಿರ್ಭಯವಾಯಿತು. ಈಗ ಎಲ್ಲರೂ ಕೇಳಿರಿ. ಭೀಮಸೇನನ್ನು ಬಂಧಿಸಿರುವ ಹಗ್ಗವು ಈ ದಿನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಯಿತು. ಯಾರು ಮಾಡಿದವರು? ಏನು ಹೇಳಿದ ಕೃಷ್ಣ? ಈ ಹಗ್ಗದಿಂದ ನಾನು ಬಂಧಿಸಲು ಯತ್ನಿಸಿದವರು ಯಾರು? ಯಾರು ದುರಾತ್ಮಕರು? ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ಆತನ ತಮ್ಮ ದುರಾಚಾರಿಯಾದ ದುಶ್ಯಾಸನನು ಈ ಕಾರ್ಯ ಮಾಡಿದನು. ಇಂತಹ ಕಾರ್ಯವು ಅವರಿಂದಲ್ಲದೆ ಮತ್ತಾರಿಗಿಂದ ಸಾಧ್ಯ? ಪಾಂಚಾಲಿ, ಬೆಚ್ಚದ ಕೆರೆಗಳನ್ನು ಈ ನೀಚ ಕೃತ್ಯದಿಂದ ದುರ್ಯೋಧನನ ದುರಭಿಮಾನ ಶಿಖರವು ಮುಟ್ಟಿರುವುದು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಪಾಂಡವರ ರಾಯಭಾರಿಯನ್ನು ಪುಣ್ಯ ಕೌರವರು ಈ ರೀತಿ ಅಪಮಾನ ಮಾಡಿದರೆ ಅಗ್ರಜ ಧನಂಜಯ, ನಿಮಗೆ ಉತ್ತರಗಳೇನು? ಉತ್ತರದ ಪ್ರಶ್ನೆಯೇ ಇಲ್ಲ. ಹಿಡಿಂಬಾಪತಿ ಆನೆಯಿಂದ ಹೇಳಿ ಕಳಿಸಿದ ಸಂದೇಶವನ್ನು ತಿರಸ್ಕರಿಸಿ ನಮ್ಮ ಬಂಧುವಾದ ಕೃಷ್ಣವನ್ನು ಬಂಧಿಸಲೆತ್ತಿದ ಆ ಕುನ್ನಿ ಕೌರವರ ದುರಹಂಕಾರಕ್ಕೆ ನನ್ನ ಶತಾಯುಧ ಧಿಕ್ಕಾರ. ಇಷ್ಟು ಮಾತ್ರವಲ್ಲ ಭೀಮಸೇನ, ದುರ್ಯೋಧನನು ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿರಿ.
ಸಂಧಿಯನ್ನು ಅಪೇಕ್ಷಿಸುವುದೇ ಆದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಸ್ಪರ್ಶ ಸ್ಪಂದನದಲ್ಲಿ, ವೀರರತಿಕರ ಘೋಷದಲ್ಲಿ ಎಂದು ಹೇಳಿದನು. ಈ ಸಂದೇಶಕ್ಕೆ ಉಳಿದಿರುವ ಉತ್ತರ ಒಂದೇ, ಅದು ಯುದ್ಧ. ನನ್ನ ಪ್ರಯತ್ನಗಳನ್ನೆಲ್ಲ ವಿಫಲನನ್ನಾಗಿ ಮಾಡಿ ಮುಂದೆ ಬಂದು ನಿಂತಿರುವುದು ಯುದ್ಧ. ಕೃಷ್ಣ, ನೀನೇ ತಿಳಿದಿರುವೆ, ನಾನು ಯುದ್ಧವನ್ನು ಎಂದು ಅಪೇಕ್ಷೆ ಪಟ್ಟವನಲ್ಲ, ಸರ್ವ ಸಂಧಿಗಾಗಿ ಪ್ರಯತ್ನ ಮಾಡಿರುವೆನೆಂದು. ಪಾಂಚಾಲಿ ಹೆಚ್ಚಿನ ನಾಯಕರುಗಳನ್ನು ಅಗ್ರಜ, ಧನಂಜಯ, ಕೃಷ್ಣ ಏನಾದರೂ ಬಿಚ್ಚು, ಬಿಚ್ಚಲೆ ಬಿಚ್ಚು, ಬಿಚ್ಚಲೆ ಬಿಚ್ಚು. ಬಿಚ್ಚುವುದಿಲ್ಲವಯ್ಯ. ಬಿಚ್ಚುವುದಿಲ್ಲವೇ? ಯಾರು ಬಿಚ್ಚುವುದಿಲ್ಲವೇ? ನಾನೇ ಬಿಚ್ಚಿಕೊಳ್ಳಲು ಜಯವಾಗಿದ್ದೇನೆ. ಎಲ್ಲಿ ನಡೆಯುತ್ತದೆ? ಈಗ ಹೇಳಿರಿ ಎಲ್ಲ ನನ್ನ ಪ್ರತಿಜ್ಞತೆಯನ್ನ. ವಾಯುದೇವನ ಅಂಶದಲ್ಲಿ ಜನಿಸಿದ್ದೇ ನಿಜವಾಗಿದ್ದರೆ ಕುಂತಿದೇವಿಯ ಸ್ತನ್ಯಪಾನ ಮಾಡಿದ್ದೇ ಸತ್ಯವಾಗಿದ್ದರೆ ನಾಳೆ ನಡೆಯುವ ಭೀಕರ ಯುದ್ಧದಲ್ಲಿ ದುರ್ಯೋಧನ 99 ಮಂದಿ ಸಹೋದರರನ್ನು ಸಂಪೂರ್ಣವಾಗಿ ನಾಶ ಮಾಡಿ ದುರಳ ದುಶ್ಚಾಸ ವೃಕ್ಷವನ್ನು ಬಗೆದು ಅವರ ಗುಂಡಿಗೆ ಬಿಸಿ ರಕ್ತದಿಂದ ನನ್ನ ಪಾಂಚಾಲಿಯ ಪಿರಿಮಿಡಿಗಳನ್ನು ಕಟ್ಟಿಸುವೆನು. ನಂತರ ಈ ನನ್ನ ಗದಾ ಯುದ್ಧದಿಂದ ಪಾತಕ ದುರ್ಯೋಧನೆಯನ್ನು ಹೊಡೆಬಿಟ್ಟಿವೆನು. ಅವನ ರಾಜ್ಯ ಕಿರೀಟವನ್ನು ನನ್ನ ಎಡಗಾಲಿಂದ ಹತ್ತು ಪುಡಿ ಪುಡಿ ಮಾಡದೆ ಹೋದರೆ ಅದು ನನಗತ್ಯಂತ ನರಕವೇ ಪ್ರಾಪ್ತಿಯಾಗಿದೆ. ಕೃಷ್ಣ, ಇದಕ್ಕೆ ನಿನ್ನ ಪದಗಳೇ ಸಾಕ್ಷಿ, ಪದಗಳೇ ಸಾಕ್ಷಿ, ಪದಗಳೇ ಸಾಕ್ಷಿ. ಗುರುಕುಲವನ್ನೆಲ್ಲ ಕೃಷ್ಣ, ಗುರುಕುಲವನ್ನೆಲ್ಲ ಬಡದ ಗಾಂಧಾರಿಯೇ ನೂರೊಂದು ತಲೆಯ ಅದಕ್ಕಾಗಿ ಅಮೋಘ ಶಸ್ತ್ರಾಸ್ತ್ರಗಳನ್ನು ಸಂಪಾದಿಸಿ ಈ ದುಮ್ಮದ ಕೂರಿಗೆ ವಧಿಸಿರುವಂತಹ ಅಪಮಾನದ ಬದುಕಿಯನ್ನು ಕಿತ್ತೊಗೆದು ಆ ಕುನ್ನಿ ಕೌರವರನ್ನು ಅಟ್ಟಹಾಸವನ್ನು ಮೆಟ್ಟಡಿಸದೆ ಹೋದರೆ ನನಗತಿ ಭಯಂಕರವಾದ ಅತಿರುದ್ಧವಾದ ಮರಣವೇ ಪ್ರಾಪ್ತಿಯಾಗಲಿ. ಇದಕ್ಕೆ ನಿನ್ನ ಬಲವೇ